ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಮಹಾಭಾರತದಲ್ಲಿ ಮತ್ತೊಂದು ಮಹಾನ್ ಪಾತ್ರಗಳಲ್ಲಿ ಒಂದು ಅವಳಿ ಸಹೋದರರಾದ ನಕುಲ ಮತ್ತು ಸಹದೇವ. ಕೇವಲ ಇಬ್ಬರು ಸಹೋದರರೇ ಇಡೀ ಮಹಾಭಾರತವನ್ನೇ ಮುಗಿಸಿಬಿಡುವ ಶಕ್ತಿವಂತರಾಗಿದ್ರೂ ಕೂಡ ಅವರು ಎಲೆ ಮರೆ ಕಾಯಿಯಂತೆ ತನ್ನ ಅಣ್ಣಂದರಿಗೆ ಬೆಂಬಲ ನೀಡುತ್ತಾ ಬಂದರು. ಬಹುಶಃ ಇಬ್ಬರೇ ಯುದ್ಧಕ್ಕೆ ಮುಂದಾಗಿದ್ರೆ ಕೇವಲ ಒಂದೇ ದಿನದಲ್ಲಿ ಕುರುಕ್ಷೇತ್ರ ಮಹಾಯುದ್ಧವೇ ಮುಗಿದು ಹೋಗ್ತಿತ್ತು. ಆದರೆ ಅವೆಲ್ಲವನ್ನು ಅರಿತಿದ್ದ ಶ್ರೀಕೃಷ್ಣ ಪರಮಾತ್ಮ ಇಬ್ಬರಿಗೂ ಷರತ್ತು ವಿಧಿಸಿದ್ದ, ಜೊತೆಗೆ ಒಂದು ಶಾಪವನ್ನು ನೀಡಿದ್ದ. ಹಾಗಾದ್ರೆ ಆ ಸಹೋದರರಿಗಿದ್ದ ಶಾಪ ಎಂಥದ್ದು ಅನ್ನೋದರ ಜೊತೆಗೆ ಸಹೋದರರ ಕುರಿತಾದ ಕೆಲವೊಂದಷ್ಟು ಮಾಹಿತಿಯನ್ನ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಧರ್ಮಕ್ಕೆ ಧರ್ಮನಂದನ, ಬಲಕ್ಕೆ ಭೀಮ ಮತ್ತು ಶೌರ್ಯಕ್ಕೆ ಅರ್ಜುನ. ಆದರೆ ಉಳಿದಿಬ್ಬರು ನಕುಲ ಸಹದೇವ ಅವರೇನ್ ಮಾಡಿದ್ರು? ಬರೀ ಕುದುರೆ ಸಾಕಿದ್ದು, ಭವಿಷ್ಯ ತಿಳಿದಿದ್ದು ಇಷ್ಟೇನಾ ಅವರ ಶಕ್ತಿ ಸಾಮರ್ಥ್ಯ ಅಂತ ಯೋಚನೆ ಮಾಡ್ತೀರಾ? ಆದರೆ ಖಂಡಿತವಾಗ್ಲೂ ಅಲ್ಲ. ಪಂಚಪಾಂಡವರ ಪೈಕಿ ಈ ಇಬ್ಬರಿಗೂ ಕೂಡ ವಿಶೇಷವಾದ ದಿವ್ಯ ಶಕ್ತಿಗಳಿದ್ವು. ನಕುಲ ಸಹದೇವ ಪಾಂಡವರಲ್ಲಿ ಕಿರಿಯ ಸಹೋದರರು. ಪಾಂಡುವಿನ ಎರಡನೇ ಪತ್ನಿ ಮಾದ್ರ ರಾಜ್ಯದ ಮಾದ್ರಿಯ ಮಕ್ಕಳು. ಮಾದ್ರಿಗೆ ವರಪುತ್ರರೇ ಆದರೂ ಕೂಡ ವರ ಕರುಣಿಸಿದ್ದು ಮಾತ್ರ ಕುಂತಿ. ನಮಗೆಲ್ಲ ಗೊತ್ತಿರುವಂತೆ ಜಿಂಕೆಯ ರೂಪದಲ್ಲಿ ಏಕಾಂತದಲ್ಲಿದ್ದ ಋಷಿ ಕೆಂದಮ ದಂಪತಿಯ ಹತ್ಯೆಯ ಪರಿಣಾಮವಾಗಿ ಪಾಂಡು ಶಯನ ಸುಖವನ್ನೇ ಕಳೆದುಕೊಂಡು ಬಿಡ್ತಾನೆ. ಅಪ್ಪಿತಪ್ಪಿಯು ಹೆಂಡತಿಯರನ್ನ ಸೇರಿದ್ರೆ ಸಾಯುವಂತೆ ಶಪಿಸಿ ಬಿಟ್ಟಿದ್ದರು ಮುನಿ ಕಿಂದಮರು. ಇದೇ ವೈರಾಗ್ಯದಲ್ಲೇ ಹಸ್ತಿನಾಪುರದ ಸಾಮ್ರಾಟ ಸಿಂಹಾಸನವನ್ನ ತೊರೆದು ಅರಣ್ಯವಾಸಿಗಳಾಗಿ ಸತ್ಸಂಗಿಗಳಂತೆ ಜೀವನ ನಡೆಸ್ತಿದ್ರು. ಮಹಾರಾಜ ಪಾಂಡು, ಮಹಾರಾಣಿ ಕುಂತಿ ಮತ್ತು ಅರಣ್ಯವಾಸಿಗಳಾಗಿ ಸತ್ಸಂಗಿಗಳಂತೆ ಜೀವನ ನಡೆಸ್ತಿದ್ರು ಮಹಾರಾಜ ಪಾಂಡು, ಮಹಾರಾಣಿ ಕುಂತಿ ಮತ್ತು ರಾಣಿ ಮಾದ್ರಿ. ಸಾತ್ವಿಕ ಆಹಾರ, ನಾರುಮಡಿ, ಹೊತ್ತು ಕಳೆಯಲು ಜಪ ತಪ, ಹೀಗೆ ಸಾಧಾರಣವಾಗಿ ಸಾಗಿತ್ತು ಪಾಂಡುವಿನ ದಿನಚರಿ. ಆ ಕಾಲಕ್ಕೆ ರಾಜರಿಗೆ ಎಷ್ಟು ಮದುವೆಯಾದರೂ ಯಾರೂ ಕೇಳ್ತಿರ್ಲಿಲ್ಲ. ಸೋತ ರಾಜರುಗಳು ತಮ್ಮ ಹೆಣ್ಣು ಮಕ್ಕಳನ್ನ ಮದುವೆ ಮಾಡಿ ಕಾಣಿಕೆ ರೂಪದಲ್ಲಿ ಕೊಡ್ತಾ ಇದ್ರು. ಇದೇ ರೀತಿಯಲ್ಲಿ ಹಸ್ತಿನಾಪುರವನ್ನ ಪ್ರವೇಶ ಮಾಡಿದ್ದಳು ಮಾದ್ರಿ. ಬಲು ಸುಂದರವಾದ ಹೆಣ್ಣು ಮಾದ್ರಿ. ಕುಂತಿಗಿಂತಲೂ ತುಸು ಹೆಚ್ಚೆ ಸೌಂದರ್ಯವತಿಯಾಗಿದ್ದ ಮಾದ್ರಿ ಪಾಂಡುವಿಗೆ ಮೆಚ್ಚಿನವಳಾಗಿದ್ಲು. ಮಾದ್ರಿ ಮೇಲೆ ತುಂಬಾ ಮೋಹವಿತ್ತು ಪಾಂಡುವಿಗೆ. ಮುಂದೆ ಇದೇ ಮೋಹ ಪಾಂಡುವಿನ ಅವನತಿಗೂ ಕಾರಣವಾಯಿತು. ಮಾದ್ರಿಯ ಆಸೆಯಿಂದಲೇ ಜಿಂಕೆ ರೂಪದಲ್ಲಿದ್ದ ಮುನಿ ದಂಪತಿ ಕೊಂದು ಶಾಪಗ್ರಸ್ತನಾಗಿದ್ದು, ಈ ಶಾಪದ ಫಲವಾಗಿ ಇಬ್ಬರು ಪತ್ನಿಯರಿದ್ದರೂ ಮುಟ್ಟುವಂತಿರಲಿಲ್ಲ ಮಹಾರಾಜ ಪಾಂಡುವಿಗೆ. ಮಾನವ ಸಹಜವಾದ ಸಂತಾನದ ಆಸೆಯಾಗಿತ್ತು. ತನ್ನ ವಂಶ ಬೆಳೆಸುವ ಆಸೆ ದಿನೇ ದಿನೇ ಉತ್ಕಟವಾಗುತ್ತಾ ಹೋಯಿತು. ಆದರೆ ತಾನೀಗ ಶಾಪಗ್ರಸ್ತ, ಮಡದಿಯರನ್ನ ಸೇರುವಂತಿಲ್ಲ. ಸೇರಿದರೆ ಅಂದೇ ಮರಣ ಒದಗುತ್ತೆ. ಹೀಗೆ ವಿಧಿಯನ್ನ ಶಪಿಸುತ್ತಾ ಸುಮ್ಮನಾಗುತ್ತಿದ್ದ ಪಾಂಡು. ಪತಿಯ ಈ ಸಂಕಟಾರಿತ ಕುಂತಿ ನನಗೆ ಮಹಾತಪಸ್ವಿ ದೂರ್ವಾಸರು ನೀಡಿರುವ ವರದ ಬಗ್ಗೆ ತಿಳಿಸ್ತಾಳೆ. ವಿಶೇಷ ಮಂತ್ರೋಚ್ಚಾರದ ವರ ನೀಡಿದ್ದಾರೆ. ನಾನು ಆ ಮಂತ್ರ ಹೇಳಿ ಯಾವ ದೇವರನ್ನ ಕರಿತೀನೋ ಆ ದೇವರು ಪ್ರತ್ಯಕ್ಷನಾಗಿ ವರ ಕೊಡ್ತಾನೆ ಎಂದಳು. ಇದರಿಂದ ಪಾಂಡುವಿಗೆ ಮರುಜನ್ಮ ಬಂದದ್ದಾಯಿತು. ಅದರಂತೆ ಕುಂತಿ ಯಮಧರ್ಮರಾಯನಿಂದ ಯುಧಿಷ್ಠಿರನನ್ನ, ವಾಯುದೇವನಿಂದ ಭೀಮನನ್ನ ಮತ್ತು ಇಂದ್ರನಿಂದ ಅರ್ಜುನನನ್ನ ಪಡೆದಳು. ವರಪುತ್ರರನ್ನ ಕಂಡು ಮಾದ್ರಿ ಮರುಗ್ತಾಳೆ. ಅಕ್ಕ, ನಿಮಗೇನು ಮಕ್ಕಳಾದವು? ಇನ್ನು ಮಹಾರಾಜರು ನಿಮ್ಮನ್ನೇ ಜಾಸ್ತಿ ಪ್ರೀತಿಸ್ತಾರೆ. ನನ್ನ ಕರ್ಮ ನೋಡಿ ನಾನೊಬ್ಬಳು ಬಂಜೆ ಎಂದು ರೋಧಿಸಲಾರಂಭಿಸಿದ್ಲು. ಮಾದ್ರಿ ಎಷ್ಟೇ ಕಿರಿಕಿರಿ ಮಾಡಿದ್ದರೂ ಅದೆಲ್ಲವನ್ನ ಮರೆತು ಕುಂತಿ ಮಾದ್ರಿಗೂ ಸಂತಾನದ ಫಲ ಕೊಡಲು ತನ್ನ ಮಂತ್ರಸಿದ್ಧಿಯನ್ನ ಆಕೆಗೂ ಧಾರೆ ಎರೆದಳು. ಇದರ ಫಲವಾಗಿ ಅಶ್ವಿನಿ ದೇವತೆಗಳ ವರಪ್ರಸಾದವಾಗಿ ನಕುಲ ಸಹದೇವ ಜನಿಸ್ತಾರೆ. ಮುಂದೆ ಮಕ್ಕಳಾದ ಮೇಲೂ ಶಾಪದ ಅರಿವಿದ್ದರೂ ಕೂಡ ಮಾದ್ರಿ ಕಾಮದ ಬಲೆಯಲ್ಲಿ ವಿಲವಿಲ ಒದ್ದಾಡುವ ಮೂಲಕ ಪಾಂಡುವಿನ ಉಸಿರನ್ನೇ ನಿಲ್ಲಿಸಿದ್ಲು. ನಂತರ ಪಶ್ಚಾತ್ತಾಪದಿಂದಲೂ ತಾನು ದೇಹತ್ಯಾಗ ಮಾಡಿದ್ಲು. ಇದರಿಂದಾಗಿ ಉಳಿದ ಮೂವರು ಪಾಂಡವರೊಂದಿಗೆ ನಕುಲ ಸಹದೇವ ಕುಂತಿಯ ಮಕ್ಕಳಾಗಿ ಬೆಳೆದ್ರು. ಇವರಲ್ಲಿ ನಕುಲ ಆ ಕಾಲಕ್ಕೆ ಬಹಳ ಸುಂದರನಾಗಿದ್ದ. ಆ ಕಾಲದ ಕಾಮದೇವ ಎಂದೇ ಕರೀತಿದ್ರು. ಕುದುರೆಗಳನ್ನ ಪಳಗಿಸುವಲ್ಲಿ ನಕುಲ ಮಹಾನ್ ಕುಶಲಕರ್ಮಿ. ಎಂತಹದೇ ಭೀಕರ ಮಳೆಯಲ್ಲಿಯೂ ಕುದುರೆ ಸವಾರಿ ಮಾಡಬಲ್ಲ ಏಕೈಕ ವೀರನಾಗಿದ್ದ. ಕುದುರೆಗಳ ಯಾವುದೇ ರೋಗವನ್ನ ಕ್ಷಣ ಮಾತ್ರದಲ್ಲಿ ವಾಸಿ ಮಾಡುತ್ತಿದ್ದ ನಕುಲ. ಕುರುಕ್ಷೇತ್ರ ಯುದ್ಧದಲ್ಲಿ ತಮ್ಮ ಸೈನ್ಯದ ಲಕ್ಷಾಂತರ ಕುದುರೆಗಳ ಔಷಧೋಪಚಾರವನ್ನ ಮಾಂತ್ರಿಕನಂತೆ ಮಾಡಿದ್ದ ನಕುಲ. ಅಜ್ಞಾತವಾಸದ ವೇಳೆ ಗ್ರಂಥಿಕ ಅನ್ನೋ ಹೆಸರಿನಲ್ಲಿ ವಿರಾಟ ಸಾಮ್ರಾಟನಲ್ಲಿ ಕುದುರೆಗಳನ್ನ ನೋಡಿಕೊಂಡಿದ್ದ ನಕುಲ ಒಬ್ಬ ಉತ್ತಮವಾದ ಸಾರಥಿ ಕೂಡ. ಇಷ್ಟೇ ಮಾತ್ರವಲ್ಲ,
ನಕುಲ ಓರ್ವ ಪರಾಕ್ರಮಿಯೂ ಹೌದು. ರಾಜಸೂಯ ಯಾಗದ ವೇಳೆ ಪಶ್ಚಿಮದ ರಾಜ್ಯಗಳನ್ನು ಗೆದ್ದು ಅಣ್ಣ ಯುಧಿಷ್ಠಿರನಿಗೆ ಸಮರ್ಪಿಸಿದ್ದ ನಕುಲ ಕುರುಕ್ಷೇತ್ರ ಯುದ್ಧದ ಮೊದಲ ದಿನವೇ ದುಶ್ಯಾಸನನನ್ನ ಪರಾಭವಗೊಳಿಸಿದ್ದರೂ ಕೊಲ್ಲದೆ ಅಣ್ಣ ಭೀಮನ ಪ್ರತಿಜ್ಞೆಗಾಗಿ ಬಿಟ್ಟಿದ್ದ. ಯುದ್ಧದ 11ನೇ ದಿನ ತನ್ನ ಸೋದರ ಮಾವ ಶಲ್ಯನನ್ನ ಸೋಲಿಸಿದ್ದ. ಆದರೆ ಶಲ್ಯ ತನ್ನ ವಧೆಯನ್ನ ಯುಧಿಷ್ಠಿರ ಮಾಡಬೇಕೆಂದು ಕೇಳಿದ್ದರಿಂದ ಶಲ್ಯ ಧರ್ಮನಂದನನಿಂದ ಹತನಾದ. ಯುದ್ಧದ 14ನೇ ದಿನ ಶಕುನಿ ಮತ್ತು ಅವನ ಮಗ ಉಲೂಕನನ್ನ ಸೋಲಿಸಿದ್ದ. 16 ಮತ್ತು 17ನೇ ದಿನ ಕರ್ಣನ ಮುಂದೆ ಖಡ್ಗ ಝಳಪಿಸಿದ್ದ. ಆದರೆ ಕರ್ಣ ಕುಂತಿಗೆ ನೀಡಿದ ವಚನದಿಂದ ಬದುಕುಳಿದ ನಕುಲ. ಮುಂದೆ ಕರ್ಣನ 3 ಮಕ್ಕಳಾದ ಸುಷೇನ, ಚಿತ್ರಸೇನ ಮತ್ತು ಸತ್ಯಸೇನರನ್ನ ಹತ್ಯೆ ಮಾಡಿದ. ದ್ರೌಪದಿಯ ದೃಷ್ಟಿಯಲ್ಲಿ ನಕುಲನೆಂದರೆ ಪ್ರಪಂಚದ ತುಂಬಾ ಸುಂದರ ವ್ಯಕ್ತಿ, ಶಾಸ್ತ್ರಗಳನ್ನ ಚೆನ್ನಾಗಿ ತಿಳಿದುಕೊಂಡಿದ್ದ ಜ್ಞಾನಿ, ಸೋದರನಿಗೆ ತನ್ನನ್ನ ತಾನು ಸಮರ್ಪಿಸಿಕೊಂಡಿದ್ದ ನಿಷ್ಠ, ಪ್ರೀತಿಯ ಬುಗ್ಗೆ, ಆರೋಗ್ಯ, ಗೌರವ, ಬುದ್ಧಿವಂತಿಕೆ, ಕಠಿಣ ಪರಿಶ್ರಮ ಮುಂತಾದಂತಹ ಸದ್ಗುಣಗಳನ್ನ ಹೊಂದಿರುವ ಗುಣ ಸಂಪನ್ನನಾಗಿದ್ದ. ಈ ಕಾರಣದಿಂದಲೇ ಹಿಂದೆ ನಿನಗೆ ಯಾವ ಸಹೋದರನನ್ನ ಬದುಕಿಸಬೇಕು ಎಂದು ಯಕ್ಷ ಯುಧಿಷ್ಠಿರನನ್ನ ಕೇಳಿದಾಗ ನಕುಲ ಎದ್ದಿದ್ದ. ನಕುಲನಿಗೆ ಕುದುರೆಗಳ ಸಂತಾನೋತ್ಪತ್ತಿ ಮತ್ತು ತರಬೇತಿಯ ಬಗ್ಗೆ ಆಳವಾದ ಜ್ಞಾನ ಹೊಂದಿದ್ದಾರೆ ಎಂದು ಮಹಾಭಾರತದಲ್ಲಿ ಕೃಷ್ಣನು ನರಕಾಸುರನನ್ನ ಸಂಹರಿಸಿದ ನಂತರ ಹೇಳಿದ್ದನ್ನ ಗಮನಿಸಬಹುದು. ಇನ್ನು ಸಹದೇವನ ಬಗ್ಗೆ ಹೇಳುವುದಾದ್ರೆ, ಸಹದೇವ ಮಾದ್ರಿಯ 2ನೇ ಮಗ, ಪಾಂಡು ಕುಂತಿಯ 5ನೇ ಮಗ. ಸಹದೇವ ಎಂದರೆ ದೇವರ ಜೊತೆ ವಾಸಿಸುವ ಎಂದರ್ಥ. ಇವನು ಹೆಸರಿಗೆ ತಕ್ಕಂತೆ ದೈವಜ್ಞ ಆಗಿದ್ದ. ಸಹದೇವ ತ್ರಿಕಾಲದರ್ಶಿಯಾಗಿದ್ದ, ಅರ್ಥಾತ್ ಭೂತ, ವರ್ತಮಾನ, ಭವಿಷ್ಯ ಎಲ್ಲವನ್ನೂ ತಿಳಿಯಬಲ್ಲವನಾಗಿದ್ದ. ಮಹಾನ್ ಜ್ಞಾನಿಯಾಗಿದ್ದ. ಭವಿಷ್ಯದ ಯಾವುದೇ ವಿಚಾರಗಳು ಅವನಿಗೆ ಗೊತ್ತಾಗ್ತಿತ್ತು. ಹಾಗಿದ್ದ ಮೇಲೆ ರಕ್ತದ ನದಿಯೇ ಹರಿದ ಕುರುಕ್ಷೇತ್ರ ಯುದ್ಧವನ್ನ ಯಾಕೆ ತಡೆಯಲಿಲ್ಲ ಎನ್ನುವ ಪ್ರಶ್ನೆ ಕಾಣುತ್ತೆ. ಇದಕ್ಕೂ ಕಾರಣ ಇದೆ. ಸಹದೇವನಿಗೆ ಈ ವರದ ಹಾಗೆ ಶಾಪ ಕೂಡ ಇತ್ತು. ಭವಿಷ್ಯತ್ತಿನ ದರ್ಶನವಾದರೂ ಸಹದೇವ ಅದನ್ನ ಯಾರಲ್ಲಿಯೂ ಹೇಳುವಂತಿರಲಿಲ್ಲ. ಒಂದೊಮ್ಮೆ ಹೇಳಿದ್ರೆ ಆ ಕ್ಷಣದಲ್ಲಿಯೇ ಅವನ ತಲೆಬುರುಡೆ ಸೀಳಿ ಸಾಯುತ್ತಿದ್ದ. ಈ ಕಾರಣದಿಂದಾಗಿ ಭವಿಷ್ಯತ್ತಿನ ಆಪತ್ತುಗಳ ಬಗ್ಗೆ ಅರಿವಾದರೂ ಕೂಡ ಪಾಂಡವರಿಗೆ ಇದರ ಬಗ್ಗೆ ಹೇಳುತ್ತಿರಲಿಲ್ಲ ಸಹದೇವ. ಅರಗಿನ ಮನೆಗೆ ಬೆಂಕಿ ಬೀಳುವುದು, ದ್ರೌಪದಿಯ ವಸ್ತ್ರಾಪಹರಣ, ಕುರುಕ್ಷೇತ್ರ ಯುದ್ಧದ ಮಹಾವಿನಾಶಗಳ ಕುರಿತು ಮುಂಚೆಯೇ ದುಶ್ಯಕುನಗಳು ದೊರೆತಿದ್ದರೂ ಕೂಡ ಏನೂ ಹೇಳಲಾಗಲಿಲ್ಲ. ಈತ ಎಂತಹ ಜ್ಯೋತಿರ್ಜ್ಞಾನಿ ಆಗಿದ್ದನೆಂದರೆ ಖುದ್ದು ದುರ್ಯೋಧನನೇ ಸಹದೇವನ ಬಳಿ ಬಂದು ಕುರುಕ್ಷೇತ್ರ ಯುದ್ಧಕ್ಕೆ ಮುಹೂರ್ತ ಕೇಳಿದ್ದ. ಕೃಷ್ಣನು ಯುದ್ಧ ಪ್ರಾರಂಭವಾಗುವ ಮೊದಲು ಕೃತಕ ಗ್ರಹಣವನ್ನು ಸೃಷ್ಟಿಸಲು ಯೋಜಿಸಿದ್ದ. ಅದೇ ಸಮಯದಲ್ಲಿ ಸೂರ್ಯ ಮತ್ತು ಚಂದ್ರರು ಇಬ್ಬರೂ ಕೃಷ್ಣನ ಚಿಂತನೆಯನ್ನ ಕೇಳಿ ಗಾಬರಿಗೊಂಡರು. ಆ ವೇಳೆ ಕೃಷ್ಣನ ಎದುರು ಬಂದು, ಮಹಾತ್ಮ, ನೀನು ಇಡೀ ವಿಶ್ವದಲ್ಲಿ ಭಾರಿ ಅಸಮತೋಲನವನ್ನ ಸೃಷ್ಟಿಸುತ್ತಿದ್ದೀಯಾ, ಅದಕ್ಕಾಗಿ ನಾವು ಮೂಕರಾಗಿ ನಿನ್ನಿಷ್ಟದಂತೆಯೇ ನಡೆಯುತ್ತೇವೆಂದು ಹೇಳಿದರು. ಈ ಜ್ಞಾನವನ್ನ ಅರಿತ ಸಹದೇವ ಒಂದು ಕ್ಷಣ ಕಣ್ಣೀರಿನಿಂದ ತೊಯ್ದು ಹೋದ. ತನ್ನ ದಾಯಾದಿಗಳನ್ನ ಆ ಪುಣ್ಯ ಭೂಮಿ ರುದ್ರಭೂಮಿಯಾಗುವ ಮುನ್ಸೂಚನೆಯನ್ನ ಅರಿತು ಇನ್ನಿಲ್ಲದಂತೆ ಮರುಕಪಟ್ಟ. ಸಹದೇವನ ವೇದನೆಯನ್ನ ತಿಳಿದ ಶ್ರೀಕೃಷ್ಣ ಸಹದೇವನಿಗೆ ಒಂದು ಷರತ್ತು ವಿಧಿಸ್ತಾನೆ. ಅದೇನೆಂದ್ರೆ, ಸಹದೇವ, ನೀನು ನನ್ನ ಭಾವನೆಯನ್ನ ಅರಿಯುವವನು. ನಿನಗೂ ನನ್ನಂತೆಯೇ ಕರ್ತವ್ಯ ನಿಭಾಯಿಸುವ ಹೊರೆ ಇದೆ. ಅದರಂತೆ ವಿಧಿಯನ್ನ ತಿದ್ದುವ ಜ್ಞಾನಿಯೂ ಆಗಿರುವೆ. ಆದರೆ ನೀನು ನನ್ನ ಮಾತಿಗೆ ಬದ್ಧನಾಗಿರುವೆ ಎನ್ನುವ ದೃಢ ವಿಶ್ವಾಸ ನನಗಿದೆ. ನಿನ್ನ ಕರ್ಮದಂತೆ ನೀನು ನಡೆ ಎಂದು ಆಜ್ಞಾಪಿಸ್ತಾನೆ. ನಂತರ ಕೃಷ್ಣ ಭೂಮಿ, ಚಂದ್ರ ಮತ್ತು ಸೂರ್ಯರನ್ನ ಒಂದೇ ಸ್ಥಳದಲ್ಲಿ ಒಟ್ಟಾಗಿರುವಂತೆ ಸ್ಥಳ ನಿಗದಿ ಮಾಡಿ ಮುಹೂರ್ತಕ್ಕೆ ತಕ್ಕಂತೆ ವೇದಿಕೆ ಸೃಷ್ಟಿಸಿಬಿಡ್ತಾನೆ. ಇದು ಸ್ವತಃ ಪರಮಾತ್ಮನೇ ಸೃಷ್ಟಿಸಿದ್ದ ಒಂದು ಗ್ರಹಣವಾಗಿತ್ತು. ಇದು ಮಹಾಕಾಲನ ರುದ್ರ ಪ್ರಳಯಕ್ಕೆ ಸಾಕ್ಷಿಯಾಗುವಂತೆ ಮಾಡಿತು. ಒಬ್ಬ ಯೋಧನಾಗಿ ಸಹದೇವನು ಶತ್ರು ಸೇನೆಯ ಪ್ರಮುಖ ಯುದ್ಧ ವೀರರನ್ನ ಕೊಂದ. ಸಹದೇವನ ರಥದ ಧ್ವಜವು ಬೆಳ್ಳಿ ಹಂಸದ ಚಿತ್ರವನ್ನು ಹೊಂದಿತ್ತು. ದುರ್ಯೋಧನನ 40 ಸಹೋದರರನ್ನ ಒಮ್ಮೆಲೆ ಹೋರಾಡಿ ಸೋಲಿಸಿದ ಪರಾಕ್ರಮಿಯಾಗಿದ್ದ ಸಹದೇವ. ಯುದ್ಧದ ತೀವ್ರತೆಯ ಅರಿವಿದ್ದರೂ, ಕೇಳುತ್ತಾ ಇರುವುದು ಶತ್ರು ಎಂದು ಗೊತ್ತಿದ್ದರೂ ಬೇಡವೆಂದು ಹೇಳಬೇಕೆನಿಸಿದ್ರೂ ಏನನ್ನೂ ಹೇಳಲಾಗದೆ ಮುಹೂರ್ತ ಕೊಟ್ಟು ಕಳಿಸಿದ್ದ. ಸಹದೇವನಿಗೆ ಈ ಜ್ಯೋತಿಷ್ಯ ದೊರೆತಿದ್ದ ವಿಶೇಷ. ತಂದೆ ಪಾಂಡು ಸಾಯುವ ಮುನ್ನ ತನ್ನ ಕೊನೆ ಆಸೆಯನ್ನ ತಿಳಿಸಿದ್ದ. ಶಾಸ್ತ್ರ ಪಂಡಿತ ಜ್ಞಾನಿಯಾಗಿದ್ದ ಪಾಂಡು ತನ್ನ ಮಕ್ಕಳು ತನ್ನ ಮೆದುಳನ್ನ ತಿನ್ನಬೇಕೆಂದು ಬಯಸಿದ್ದ. 4 ಸಹೋದರರು ಇದನ್ನ ಮಾಡಲಾಗಲಿಲ್ಲ. ಆದರೆ ಸಹದೇವ ತಂದೆಯ ಮೆದುಳನ್ನ ತಿಂದು ಮುಗಿಸಿದ್ದ. ತಿಂದ ಮೊದಲ ಅಂಶದಲ್ಲಿ ಭೂತಕಾಲವು, 2ನೇ ಅಂಶದಲ್ಲಿ ವರ್ತಮಾನವು ಹಾಗೂ 3ನೇ ಅಂಶದಲ್ಲಿ ಭವಿಷ್ಯತ್ ಕಾಲವು ಅವನಿಗೆ ಗೋಚರವಾಯಿತು.
ಇದರೊಂದಿಗೆ ಸಹದೇವ ತ್ರಿಕಾಲಜ್ಞಾನಿಯಾದ. ಆದರೆ ತನಗಿದ್ದ ಶಾಪದ ಪರಿಣಾಮವಾಗಿ ಯಾರೊಂದಿಗೂ ಏನನ್ನೂ ಹೇಳಲಾರದಂತಹ ಪರಿಸ್ಥಿತಿಗೆ ನಿಂತು ಬಿಟ್ಟ ಸಹದೇವ. ಈತ ನಕುಲನಂತೆಯೇ ಮಹಾನ್ ವೈದ್ಯ ಪಂಡಿತ. ಇಂದ್ರ ದೇವನಿಗೆ ಕವಚ ಕುಂಡಲ ದಾನ ಕೊಟ್ಟು ಅಸ್ವಸ್ಥನಾಗಿದ್ದ ಕರ್ಣನನ್ನು ಕೂಡ ಉಪಚರಿಸಿದ್ದರು ಇಬ್ಬರು ಸಹೋದರರು. ಅಜ್ಞಾತವಾಸದ ವೇಳೆ ವಿರಾಟ ರಾಜನ ಗೋಶಾಲೆಯಲ್ಲಿ ಗೋಪಾಲಕನಾಗಿ ಕೆಲಸ ಮಾಡಿದ್ದ ಸಹದೇವ. ಇದರಂತೆ ಸಹದೇವ ಖಡ್ಗ ಜಳಪಿಸುವುದರಲ್ಲಿಯೂ ಕೂಡ ನಿಪುಣನಾಗಿದ್ದ. ದ್ಯೂತ ಸಭೆಯಲ್ಲಿ ದ್ರೌಪದಿಗೆ ಅವಮಾನ ಆದಾಗ ಈ ಅನಾಚಾರಕ್ಕೆಲ್ಲ ಕಾರಣರಾದ ಮಾವ ಶಕುನಿಯನ್ನ ಹತ್ಯೆ ಮಾಡುವೆನೆಂದು ಪ್ರತಿಜ್ಞೆ ಮಾಡಿದ್ದ. ಅದರಂತೆಯೇ ಯುದ್ಧದಲ್ಲಿ ಶಕುನಿಯನ್ನ ಹತ್ಯೆ ಮಾಡಿದ. ಮುಂದೆ ಯುಧಿಷ್ಠಿರನ ಆಡಳಿತದಲ್ಲಿ ನಕುಲ ಸೈನ್ಯದ ದಂಡನಾಯಕನಾದ. ನಂತರ ಉತ್ತರ ಮಾದ್ರ ದೇಶದ ರಾಜನಾದ. ನಕುಲನನ್ನ ದಕ್ಷಿಣ ಮಾದ್ರದ ರಾಜನನ್ನಾಗಿ ಮಾಡಿದ ಯುಧಿಷ್ಠಿರ. ಕಲಿಯುಗದ ಪ್ರಾರಂಭ ಮತ್ತು ಕೃಷ್ಣನ ನಿರ್ಗಮನದ ನಂತರ ಪಾಂಡವರು ನಿವೃತ್ತರಾದರು. ತಮ್ಮ ಎಲ್ಲ ಸ್ವತ್ತುಗಳನ್ನ ಸಂಬಂಧಗಳನ್ನ ಬಿಟ್ಟು ಪಾಂಡವರು ಹಿಮಾಲಯಕ್ಕೆ ತಮ್ಮ ಕೊನೆಯ ಯಾತ್ರೆಯನ್ನ ಮಾಡಿದ್ರು. ಯುಧಿಷ್ಠಿರನೊಬ್ಬನನ್ನ ಹೊರತುಪಡಿಸಿ ಪಾಂಡವರಲ್ಲಿ ಎಲ್ಲರೂ ದುರ್ಬಲರಾಗಿದ್ರು. ಸ್ವರ್ಗವನ್ನ ತಲುಪುವ ಮೊದಲೇ ಎಲ್ಲರೂ ಸತ್ತು ಹೋದರು. ಅವರಲ್ಲಿ ದ್ರೌಪದಿ, ಬಳಿಕ ಸಹದೇವ ಎರಡನೆಯವನು. ಸಹದೇವ ಸ್ವರ್ಗದವರೆಗೂ ಬರಲು ಸಾಧ್ಯವಾಗದ ಕುರಿತು ಭೀಮ ಯುಧಿಷ್ಠಿರನನ್ನ ಕೇಳಿದಾಗ ಅವನು ಕೊಟ್ಟ ಉತ್ತರ, ಸಹದೇವ ಬುದ್ಧಿವಂತಿಕೆಯಲ್ಲಿ ಅವನಿಗಿದ್ದ ಅಹಂಕಾರವೇ ಕಾರಣ ಎಂದಾಗಿತ್ತು. ಇವಿಷ್ಟು ಅವಳಿ ಸಹೋದರರಿಬ್ಬರ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.